ಸಮಸ್ಯೆ ಈ ಓಸಿ ಬಗ್ಗೆ ಒಂದೇ ಒಂದು ಹೇಳ್ತೀನಿ. ಸರ್ಕಾರ ಇವತ್ತೇನು KRC ಚೇರ್ಮನ್ ರವಿಕುಮಾರ್ ಅವರು ಇದ್ದಾರೆ, ಅವರು ಇದೇ 13ರಿಂದ ಅವರು ಇಂಧನ ಇಲಾಖೆ ಕಾರ್ಯದರ್ಶಿಯಾಗಿದ್ದರು. ಇವತ್ತಿನ ಮುಖ್ಯಮಂತ್ರಿಗಳು ಅವತ್ತು ಎನರ್ಜಿ ಮಿನಿಸ್ಟರ್ ಆಗಿದ್ದರು. ಅವತ್ತೂ 5 ವರ್ಷ ಓಸಿಯನ್ನು ಜಾರಿ ಮಾಡಿದ್ರು ಇವರು. ಓಕೆ ಓಕೆ ಕರ್ನಾಟಕ ಸರ್ಕಾರ ಓಸಿ ಜಾರಿ ಮಾಡಿ 4 ವರ್ಷ ವಿದ್ಯುತ್ ಸಂಪರ್ಕವನ್ನೇ ಸ್ಥಳೀಯ ಅವತ್ತು ವಿದ್ಯುತ್ ಸಂಪರ್ಕ ಕೊಟ್ಟಿರಲಿಲ್ಲ ಈ ಸರ್ಕಾರ. ಆ ಓಸಿನ ವಿತ್ಡ್ರಾ ಮಾಡೋದು ಬೊಮ್ಮಾಯಿಯವರಿದ್ದಾಗ 2022 ಅಲ್ಲಿ ವಿತ್ಡ್ರಾ ಮಾಡಿದ್ರು ಅದನ್ನು. ಎಗೇನ್ ನೋಡಿ ನಮ್ಮ ಕರ್ನಾಟಕದ ಗ್ರಹಚಾರ ಹೆಂಗಿದೆ ಅಂದರೆ, ಅವತ್ತಿನ ಇಂಧನ ಸೆಕ್ರೆಟರಿ ಇದ್ದಂಥವ್ರು ಇವತ್ತು KRC ಚೇರ್ಮನ್. ಓಕೆ ಓಕೆ ಅವ್ರಿಗೆ ಗೊತ್ತಿದೆ ಓಸಿ. ಸರ್, ಐ ಗಾಟ್ ಇಟ್ ಅಂದರೆ ಅರ್ಥ ಆಯಿತು ನನಗೆ ನಿಮ್ಮ ಮಾತಿನ ಸಾರಾಂಶ. ಸರ್, ಈಗ ಎಷ್ಟು ಸಪ್ಲೈ ಕಂಪನಿಗಳು ನಷ್ಟದಲ್ಲಿದ್ದಾವೆ ಮತ್ತು ಇದು ಕರ್ನಾಟಕದಲ್ಲಿ ಮಾತ್ರ ಈ ಪೆಡಂಭೂತ ಯಾಕೆ ಅನ್ನೋ ಒಂದು ಪ್ರಶ್ನೆ ಇದೆ. 5 ಸಪ್ಲೈ ಕಂಪನಿಗಳು 47,993 ಕೋಟಿ ನಷ್ಟದಲ್ಲಿದ್ದಾವೆ. ಓ ಕಮ್ ಅಗೈನ್ ಸರ್. 47,993 ಕೋಟಿ ನಷ್ಟದಲ್ಲಿದ್ದಾವೆ ರೂಪಾಯಿ. ಇದು ಏನು ರಾವಣಾಸುರನ ಹೊಟ್ಟೆಗೆ 3 ಕಾಸು ಮಜ್ಜಿಗೆ ಸುರಿದಂಗೆ ಆಗೋಲ್ಲ. ಇದಕ್ಕೆ ಬೇಕಾಗಿರ್ತಕ್ಕಂಥದ್ದು ಒಂದು ಸಲಹೆನ ಗುರುಚರಣ್ ಕಮಿಟಿ ಕೊಡ್ತು. ನೀವು 5 ಪ್ರತ್ಯೇಕವಾದಂಥ ಇದನ್ನು ಮಾಡಿ ಸಪ್ಲೈ ಕಂಪ್ನೀಸ್ ಮಾಡಿ, ಆ ಸಪ್ಲೈ ಕಂಪ್ನೀಸ್ಗಳು ಪ್ರತ್ಯೇಕವಾಗಿ ನಿರ್ವಹಣಾ ಶುಲ್ಕ ಅದು ಇದನ್ನು ಮಾಡೋದ್ರಿಂದ ವಿದ್ಯುತ್ ಬೆಲೆನೂ ಜಾಸ್ತಿ ಆಗ್ತಾಯಿದೆ, ಜನ ಸ್ನೇಹಿಯಾಗಿ ಕೆಲಸಗಳು ನಡೀತಾ ಇಲ್ಲ. ಅದನ್ನು ಒಂದು ಹೋಲ್ಡಿಂಗ್ ಕಂಪನಿ ಮಾಡಿ ಇನ್ನು ಮಿಕ್ಕಿದ 5 ಕಂಪ್ನಿಗಳನ್ನ ಅದರ ಅಡಿ ತೊಗೊಂಬನ್ನಿ. ಆಗ ಪವರ್ ಪರ್ಚೇಸ್ ಆಗಲಿ, ಲಾಸ್ ಇರಲಿ, ಪ್ರಾಫಿಟ್ ಇರಲಿ, ಎಲ್ಲ 5 ಸುಮಾರು ಆಗುತ್ತೆ. ಆದ್ದರಿಂದ ಇಡೀ ಕರ್ನಾಟಕದಲ್ಲಿ ಒಂದು ಏಕರೂಪದ ವ್ಯವಸ್ಥೆ ಬರುತ್ತೆ ಅಂತ ಒಂದು ಸಜೆಸ್ಟ್ ಮಾಡಿದ್ರು. ಆಮೇಲೆ ಏನು ಹೇಳಿದ್ರು, ಹೆಚ್ಚು ಬೆಲೆ ಕೊಟ್ಟು ಸೋಲಾರ್ನ ತಗೊಂಡಿದ್ದನ್ನೆಲ್ಲ ರೀನೆಗೋಷಿಯೇಟ್ ಮಾಡಿ, ಯಾವುದು 9 ಚಿಲ್ಲರೆ ರೂಪಾಯಿ ಕೊಟ್ಟು ನೀವು ಪವರ್ ಪರ್ಚೇಸ್ ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀರಾ, ರೀನೆಗೋಷಿಯೇಟ್ ಮಾಡಿ ಪವರ್ ಪರ್ಚೇಸ್ ಕಾಸ್ಟ್ ಕಮ್ಮಿ ಆದಾಗ ಸರ್ಕಾರಕ್ಕೆ ಹೊರೆ ಕಮ್ಮಿ ಆಗುತ್ತೆ. ಯಾಕೆ ಅಂತಂದರೆ 37% ಎನರ್ಜಿ ಅಗ್ರಿಕಲ್ಚರಲ್ ಪಂಪ್ ಸೆಟ್ಸ್ಗೆ ಹೋಗುತ್ತೆ. ಅದಕ್ಕೆ ಕೊಡ್ತಕ್ಕಂಥದ್ದು 19,000 ಕೋಟಿ. ಆಮೇಲೆ ಇದು ಯಾರು ಗೃಹಲಕ್ಷ್ಮಿನ ಗೃಹ ಜೊತೆ 10,100 ಕೋಟಿ, ಎರಡು ಸೇರಿದ್ರೆ ಆಲ್ಮೋಸ್ಟ್ 30,000 ಕೋಟಿ. ಇದು ಭಾರ ಇದೆ ಸರ್ಕಾರದ ಮೇಲೆ. ಆಮೇಲೆ ಗ್ರಾಹಕನ ಮೇಲೇನು ಕ್ರಾಸ್ ಸಬ್ಸಿಡಿ ಸರ್ಚಾರ್ಜ್ ಅಂತ ಹಾಕ್ತಾರೆ. ಅಂದ್ರೆ ಸರ್, ನಾವಿಲ್ಲಿ ಸರ್ಕಾರಕ್ಕೆ ಏನು ಸಂಕಷ್ಟ ಆಗ್ತಾ ಇದೆ ಅಥವಾ ವಾಟ್ ಈಸ್ ದ ಚಾಲೆಂಜ್ ಇಟ್ ಈಸ್ ಫೇಸಿಂಗ್ ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡಬೇಕಾಗಿದೆ. ಮಾಡ್ತೀನಿ ನಿಮ್ಮ ಜೊತೆಗೆ. ಅದಕ್ಕಿಂತ ಮುಂಚಿತವಾಗಿ ಗುತ್ತಿಗೆದಾರರು ಕಾಂಟ್ರಾಕ್ಟರ್ ಮಧುಸೂದನ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಧುಸೂದನ್ ಅವರೇ ನಮಸ್ಕಾರ. ರಾಘವ ಸೂರ್ಯ ಮಾತಾಡ್ತಾ ಇದ್ದೀನಿ ಅಶ್ವವೇಗ ನ್ಯೂಸ್ನಿಂದ. ಸರ್, ಈಗ ಓಸಿ ವಿಚಾರದಾಗ ಹೇಳ್ಬೇಕಂದ್ರೆ ನಾನ್ ಹೇಳೋದು ಇಷ್ಟೇ ಸರ್. ಈಗ ಸಾಕಷ್ಟು ಸಾವಿರಾರು ಬಿಲ್ಡಿಂಗು ಬೆಂಗಳೂರಲ್ಲಾಗ್ಬೋದು, ಕರ್ನಾಟಕದಲ್ಲಾಗ್ಬೋದು, ಸಾಕಷ್ಟು ಬಿಲ್ಡಿಂಗ್ ಈಗ ಆಲ್ರೆಡಿ ಕಟ್ಬಿಟ್ಟಿದ್ದಾರೆ. ಮೊದಲನೇದು. ಅಂಡ್ ನನ್ನ ವಿಚಾರ ಇರೋದು, ಬೆಸ್ಕಾಂ ಇಂದ ಪವರ್ ಸ್ಯಾಂಕ್ಷನ್ ಆಗಿ ದುಡ್ಡು ಕಟ್ಟಿಸ್ಕೊಂಡು ದೇ ಹ್ಯಾವ್ ಗಿವನ್ ದ ಕಮಿಟ್ಮೆಂಟ್ ದಟ್ ವಿಲ್ ಗಿವ್ ದ ಸಪ್ಲೈ ಅಂತ ಹೇಳಿದ್ದಾರೆ. ಒಂದು. ಎರಡನೇದು, ಈಗ BBMP ಆಗ್ಬೋದು, ಬೇರೆ ಇಲಾಖೆಗಳಾಗ್ಬೋದು, ಕಟ್ಟೋವಾಗ ಸುಮ್ನಿದ್ಬಿಟ್ಟು ಜನ ಕಟ್ಟದ್ಮೇಲೆ ಪವರ್ ಸ್ಯಾಂಕ್ಷನ್ಗೂ ಅವಕಾಶ ಕೊಟ್ಬಿಟ್ಟು ದುಡ್ಡು ಕಟ್ಟಿಸ್ಕೊಂಡು ಕಮಿಟ್ಮೆಂಟ್ ಆಗಿ ಈಗ ಜನಕ್ಕೆ ನೀವು ವ್ಯವಸ್ಥಿತಂದ್ರೆ ಪವರ್ ಕೊಡ್ತೀವಿ ಅನ್ನೋದು ಯಾಕೆ? ಒಂದು ಡೆಡ್ ಲೈನ್ ಫಿಕ್ಸ್ ಮಾಡ್ಬಿಟ್ಟು ಈ ಡೇಟ್ ಒಳಗಡೆ ನೀವು ಸಪ್ಲೈ ಏನಿದೆ ನಾವು ಕೊಟ್ಬಿಡ್ತೀವಿ, ಇದ್ರ ಮುಂದಿನ ದಿನಗಳಲ್ಲಿ ಪ್ಲಾನ್ ಸ್ಯಾಂಕ್ಷನ್ ಯಾವ್ದಾಗುತ್ತೆ ಅದಕ್ಕೆ ಈ ರೂಲ್ ಅಪ್ಲೈ ಆಗುತ್ತೆ ಅಂತ ಹೇಳಿದ್ರೆ ಪಾಪ ಎಲ್ಲಾರು ಜನ ಅದಕ್ಕೆ ಡೆಫಿನೆಟ್ಲಿ ಅವರು ದೇ ವಿಲ್ ಅಬೈಡ್ ಬೈ ಇಟ್. ಬಟ್ ನೀವು ಎಲ್ಲಾ ರೀತಿ ಬಿಟ್ಬಿಟ್ಟು ಏಕಾಏಕಿ ನೀವು ಹೇರ್ಬಿಟ್ಟು ಜನಗಳಿಗೆ ಇಷ್ಟು ತೊಂದರೆ ಕೊಟ್ರೆ, ನಾವು ನೋಡ್ದಂಗೆ ಸಾಕಷ್ಟು ಡೆವಲಪರ್ಗಳು, ವಿದ್ಯುತ್ ಗುತ್ತಿಗೆದಾರರು ಇವತ್ತು ವಿಷ ಕುಡಿಯೋ ಪರಿಸ್ಥಿತಿಲಿದ್ದಾರೆ. ಯಾಕಂದ್ರೆ ಬಿಲ್ಡಿಂಗ್ ಕೆಲಸಗಳೆಲ್ಲ ಮುಗ್ದಿದ್ದೀವಿ. ಅನ್ಲೆಸ್ ಅಂಡ್ ಅಂಟಿಲ್ ಪವರ್ ಸಪ್ಲೈ ಅವ್ರು ಕೊಡ್ಲಿಲ್ಲ ಅಂದ್ರೆ ಎಲ್ಲಾ ಕಾಂಟ್ರಾಕ್ಟರ್ದು ಇದೇ ಗೋಲ್ ಅಲ್ವಾ? ಎಲ್ಲ 100% ಸರ್, ಎಲ್ಲಾ ಕಾಂಟ್ರಾಕ್ಟರ್ದು ಇದೇ ಗೋಳು ಸರ್. ಅನ್ಲೆಸ್ ಅಂಡ್ ಅಂಟಿಲ್ ನೀವು ಪವರ್ ಸಪ್ಲೈ ಅವ್ರ ಮನೆಗೆ ಕೊಡದಿದ್ರೆ ಅವರು ನಮ್ಗೆ ಯಾವ್ದೇ ತರದ ದುಡ್ಡು ಸೆಟಲ್ಮೆಂಟ್ ಮಾಡೋದಿಲ್ಲ. ಬಿಕಾಸ್ ಇಫ್ ಇಟ್ ಡಸಂಟ್ ಹ್ಯಾವ್ ದ ಪವರ್, ಹೌ ವಿಲ್ ಇಟ್ ಸೆಟಲ್ ಅವರ್ ಬಿಲ್ಸ್ ಅಂತ. ಅಲ್ಲ ಸರ್, ಈಗ ಹೆಂಗೆ ಹೋರಾಟ ಮಾಡ್ತಾ ಇಲ್ವಾ ನೀವೆಲ್ಲ ಒಗ್ಗಟ್ಟಾಗಿ? ಸರ್ಕಾರದ ಗಮನಕ್ಕೆ ತರೋಕೆ ಯಾಕೆ ವಿಫಲ ಆಗ್ತಾ ಇದ್ದೀರಿ ಅಂತ ಅನಿಸ್ತಾ ಇದೆ ಸರ್? ಒಂದು ಸ್ಟ್ರೈಟ್ ಆಗಿ ಹೇಳ್ಬೇಕಂದ್ರೆ ನಮ್ಮ ಕಾಂಟ್ರಾಕ್ಟರ್ಗಳು ಇರೋ ಚಪ್ಲಿಗಳೆಲ್ಲ ಸೌದೋಯ್ತು ಸರ್. ಅಷ್ಟು ಹೋರಾಟ ಮಾಡಿದೀವಿ ನಾವು. ಎಲ್ಲ ಚಪ್ಲಿಗಳು ಸೌದೋಯ್ತು, ಜೇಬ್ ಖಾಲಿ ಆಗೋಯ್ತು.
ಭಿಕ್ಷೆ ಬೇಡ ಪರಿಸ್ಥಿತಿಗೆ ಬಂದಿದೀವಿ ಕಾಂಟ್ರಾಕ್ಟರ್ಸ್ ಇವತ್ತು. ಅಂದ್ರೆ ಆ ದಪ್ಪ ಚರ್ಮದವ್ರ ವಿರುದ್ಧ ಹೋರಾಡೋಕೆ ಸಾಕಾಗ್ತಾ ಇಲ್ಲ ಇನ್ನು ಅಂತ. ಸರ್ ಆ ದಪ್ಪ ಚರ್ಮದವ್ರ ವಿರುದ್ಧ ಹೋರಾಡ್ತಾ ಇದ್ದೀರಿ. ಹೌದು ಸರ್. ಈಗ ಯಾವ ರೀತಿ ಈ ಸರ್ಕಾರದಲ್ಲಿ ನಾವು ನಿಜವಾಗ್ಲೂ ಎಷ್ಟು ಹೋರಾಟ ಮಾಡಿದೀವಿ ಅಂದ್ರೆ ಯಾರು ಕೇಳಲಿಕ್ಕೆ ತಯಾರಿಲ್ಲ. ಪ್ರತಿ ಸರಿ ನಾವು ಅಲ್ಲಿ ಫ್ರೀಡಂ ಪಾರ್ಕ್ ಅಲ್ಲಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕೂರ್ತೀವಿ, ನಮ್ಮನ್ನ ಕೇಳೋರಿಲ್ಲ. ಸಾಯಂಕಾಲ ಬಂದು ಒಂದ್ ಮನವಿ ತಗೊಳ್ತಾರೆ, ಇದ್ರ ಬಗ್ಗೆ ನೋಡ್ತೀವಿ, ಚರ್ಚೆ ಮಾಡ್ತೀವಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಹೋರಾಟದವರೆಗೂ ಅದ್ರದ್ದು ಏನು ಸುದ್ದಿನೇ ಇರಲ್ಲ. ನಾವು ಕೇಳಿ ಈಗ ಇಂಧನ ಸಚಿವರ ಮನೆಗೆ ಹೋಗಿದ್ದಾಯ್ತು, ಸಿಎಂ ಅವ್ರನ್ನ ಅಪ್ರೋಚ್ ಮಾಡಿದ್ದಾಯ್ತು, ಕನ್ಸರ್ನ್ಡ್ ಎಲ್ಲಾ ಆಫೀಸರ್ಸ್ ನ ಮೀಟ್ ಮಾಡಿದ್ದಾಯ್ತು, ಯಾರು ಇದ್ರ ಬಗ್ಗೆ ಡಿಸಿಷನ್ ತಗೊಳ್ಳೋರಿಲ್ಲ. ನಾವು ಕೇಳ್ತಾ ಇರೋದು ಅಟ್ಲೀಸ್ಟ್ ನೀವು ಡೇಟ್ ಮಾಡಿದ್ರಲ್ಲ, ಅದ್ರ ಹಿಂದೆ ಏನ್ ಕಮಿಟ್ ಮಾಡಿ ದುಡ್ಡು ಕಟ್ಟಿಸ್ಕೊಂಡಿದ್ದೀರಾ ಅದಕ್ಕೆ ಸರ್ವಿಸ್ ಕೊಟ್ಬಿಡಿ. ಮುಂದಿನ ದಿವಸಗಳಲ್ಲಿ ಆಮೇಲೆ ಏನು ನೀವು ಪ್ಲಾನ್ ಸ್ಯಾಂಕ್ಷನ್ ಕೊಟ್ಟಿದ್ದೀರಾ ಅದಕ್ಕೆ ಹೊಸ ರೂಲ್ ನಲ್ಲೇ ಮಾಡಿ. ನಾವು ಬೇಡ ಅನ್ನಲ್ಲ, ಸ್ಟ್ರೀಮ್ ಲೈನ್ ಆದ್ರೆ ನಮಗೂ ಖುಷಿನೇ, ಎಲ್ಲಾರು ಒಂದು ಲೈನ್ ಅಲ್ಲಿ ಬರ್ತಾರೆ. ಬಟ್ ಹಳೇದಕ್ಕೆ ಕಮಿಟೆಡ್ ನೀವು ಕೊಡದೇ ಇದ್ರೆ ಜನ ಎಲ್ಲಿಗೆ ಹೋಗ್ಬೇಕು? ಅಲ್ಲ ಸರ್, ಈಗ ನೆಕ್ಸ್ಟ್ ಏನು, ಈಗ ನಿಮ್ಮ ಒಂದು ಅಳಲನ್ನ ತೋಡ್ಕೊಂಡ್ರಿ, ಏನಾದ್ರೂ ಆಶಾಭಾವನೆ ಇದೆಯಾ ನಿಮ್ಗೆ? ಈ ಹೋರಾಟಗಳಿಗೆ ನ್ಯಾಯ ಸಿಗುತ್ತೆ ಅನ್ನೋ ನಂಬಿಕೆ ಇದೆಯಾ ನಿಮ್ಗೆ? ಇಲ್ಲ ಸರ್, ನಮ್ಗೆ ಏನು ಕಾಣಿಸ್ತಾನೆ ಇಲ್ಲ ಸರ್. ಮುಂದೆ ಬೆಳಕೆ ಕಾಣ್ತಾ ಇಲ್ಲ ನಮ್ಗೆ, ಬರೀ ಕತ್ಲೆ ತುಂಬೋಗಿದೆ. ಎಸ್ ಸರ್, ಅದೇ ನೋಡಿ, ಎಲೆಕ್ಟ್ರಿಸಿಟಿ ಅಂತ ಹೇಳಿಕೊಂಡು ಅಲ್ಲಿ ಡಾರ್ಕ್ ಸಿಟಿ ಬಗ್ಗೆ ಆದಂತ ಒಂದು ಮನಸ್ಥಿತಿ. 100% ಸರ್, ಡಾರ್ಕ್ ಸಿಟಿಲೇ ನಾವು ಬದುಕ್ತಾ ಇದೀವಿ ಈಗ. ಎಸ್ ಎಸ್ ಸರ್, ನೋಡೋಣ ಸರ್, ನಮ್ಮ ಕೈಲಾದ ಪ್ರಯತ್ನವನ್ನು ಮಾಡೋಣ. ಈ ಒಂದು ಅರಿವು ದಯವಿಟ್ಟು ಇದ್ರ ಬಗ್ಗೆ ಏನಾದ್ರೂ ಒಂದು ಪರಿಹಾರ ಕೊಡಿಸ್ಲಿಕ್ಕೆ ಪ್ರಯತ್ನ ಮಾಡಿ. ಖಂಡಿತ ಅದೇ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ ಸರ್. ಥ್ಯಾಂಕ್ಸ್ ಫಾರ್ ಜಾಯ್ನಿಂಗ್ ಅಸ್. ನಮಸ್ಕಾರ. ಎಸ್, ವಾಸುದೇವ ಕಶ್ಯಪ್ ಅವರೇ, ಈಗ ಬಹಳಷ್ಟು ಕಟ್ಟಡಗಳಿದ್ದಾವೆ ಈಗ, ಸಣ್ಣ ನಿವೇಶನಗಳು, ಅಪಾರ್ಟ್ಮೆಂಟ್ಗಳು, ಮತ್ತು ಕಂದಾಯಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ನಿವೇಶನಗಳು, ಇವೆಲ್ಲವೂ ಇದ್ದಾವೆ. ಇಲ್ಲಿ ಬಹುತೇಕ ಓಸಿಯನ್ನು ಪಡಿಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋದಿದೆ. ಅಂದರೆ ಕಟ್ಟಡಗಳು ತಲೆ ಎತ್ತೆ ಆಗ್ಬಿಟ್ಟಿದ್ದಾವೆ. ಈಗ ಅದನ್ನು ಹೆಂಗೆ ಬಗೆಹರಿಸ್ತಾರೆ ಸರ್? ಈಗ ವ್ಯವಸ್ಥೆಯ 2-3 ಮುಖಗಳು ನೋಡಬೇಕು ನೀವು. ವ್ಯವಸ್ಥೆ ಮುಖಗಳಿವೆ, ಫುಲ್ ಸೈಟು, ಹಾಫ್ ಸೈಟು, ಮುಖಗಳು, ವ್ಯವಸ್ಥೆಯ ಮುಖಗಳು. ಏನಿದೆ ಅಂತಂದರೆ, ನಮ್ಮ ಕಾಂಟ್ರಾಕ್ಟ್ ಅಸೋಸಿಯೇಷನ್ ಗುತ್ತಿಗೆದಾರ ಅವರು ಹೇಳಿದ್ರು, ಸಾರು ಹೇಳಿದ್ರು, ಹಳೆಯದನ್ನು ಏನಿದೆ ನೀವು ಇದನ್ನು ಸರಿ ಮಾಡಿಕೊಡಿ. ನೀವು ಹಳೆಯದು ಬಡಿದ ಔಟ್ಸ್ಟ್ಯಾಂಡಿಂಗ್ ಡ್ಯೂಸ್ ಇದೆ, ಅದು ಕಟ್ಸ್ಕೊಳ್ಳಿ. ಸೊ 100 ಜನಕ್ಕೆ ಅದು ಅನುಕೂಲ ಆಗುತ್ತೆ ಅಂತ ಹೇಳಿದ್ರು. ಹೌದು, ಅಲ್ಲೊಂದು ಕಾನೂನು ತೊಡಕಿದೆ. ಅಲ್ಲಿ ಏನು ತೊಡಕು ಅಂತಂದರೆ, ಈ BBMPಯಿಂದ OC ಮತ್ತು ಆಕ್ಯುಪೇಷನ್ ಸರ್ಟಿಫಿಕೇಟ್ ಕರೆಕ್ಟಾಗಿ ಬಂದಿಲ್ಲ ಅಂತಂದರೆ ನೀವು ಬ್ಯಾಂಕಲ್ಲಿ ಲೋನ್ ತೊಗೊಳಕ್ಕಾಗಲ್ಲ. ಕರೆಕ್ಟ್, ದಟ್ ಇಸ್ ದ ಪಾಯಿಂಟ್. ಬ್ಯಾಂಕಲ್ಲಿ ಲೋನ್ ತೊಗೊಳಕ್ಕಾಗಲ್ಲ. ನಿಮ್ಮ ಬಿಲ್ಡಿಂಗಿಗೆ ನೀವು ಎಷ್ಟು ಕಷ್ಟ, ಲಕ್ಷಾಂತರ ರೂಪಾಯಿ ನೀವು ಚಿನ್ನದ ಮೊಜಾಕ್ ಫ್ಲೋರ್ ಹಾಕಿದ್ರೂ ಕೂಡ ಯುವರ್ ಬಿಲ್ಡಿಂಗ್ ಈಸ್ ಝೀರೋ. ಅದು ಇದು ಆ್ಯಕ್ಚುಲಿ ಫ್ಯಾಕ್ಟ್. ಸಕ್ರಮ ಅಂತ ಒಂದು ಇದೆ. ಅದರಲ್ಲಿ ಏನಾದ್ರೂ ಕೂಡ ಇವರು ಯಾರು ಸಕ್ರಮ ಬಿಲ್ಡಿಂಗ್ ಏನಾದ್ರೂ ಸಕ್ರಮಕ್ಕೆ ಏನಾದರೂ ಒಳಪಟ್ಟರೆ ಅದು ಆಟೋಮೆಟಿಕ್ ಇವ್ರದ್ದು ಕೂಡ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಯಾಕಂದರೆ ಬಿಲ್ಡಿಂಗ್ಗೆ ವ್ಯಾಲಿಡಿಟಿ ಇಲ್ಲ ಅಂದಮೇಲೆ ಇವ್ರ ಪವರ್ ಸಪ್ಲೈ ಕೂಡ ನೋ ಯೂಸ್. ಕರೆಕ್ಟ್. ಪವರ್ ಸಪ್ಲೈ ಲೈಸೆನ್ಸ್ ಏನಿದೆ ಸರ್, ಈಗ ಗುತ್ತಿಗೆದಾರರು ಮತ್ತು ಬೆಸ್ಕಾಮು, ಗುತ್ತಿಗೆದಾರರು ಮತ್ತು BBMP, ಗುತ್ತಿಗೆದಾರರು ಮತ್ತು PWSSB ಏನು ಸಮನ್ವಯ ಇದೆಯಲ್ಲ, ಇವ್ರ ಮಧ್ಯೆ ಸಮನ್ವಯ ಇರಬೇಕು. ಇಲ್ಲಿ ಇಡೀ ಹರ್ಟ್ ಮಾಡ್ಕೋಬೋದು ಅವರು. ನನ್ನ ಸ್ನೇಹಿತರು ಕೆಲವರು ಕಹಿ ಸತ್ಯ ಹೇಳಿದ್ರೆ ಏನಾಗುತ್ತೆ ಅಂತಂದರೆ, ಇಲ್ಲಿ ಗುತ್ತಿಗೆದಾರರು ಮತ್ತು ಬೆಸ್ಕಾಮು, ವಿದ್ಯುತ್ ಗುತ್ತಿಗೆದಾರ ಬೆಸ್ಕಾಮು, ಇದ್ರ ಮಧ್ಯೆ ಒಂದು ದೊಡ್ಡ ಲಾಬಿನೇ ಇದೆ. ಸಣ್ಣ ಮನೆಗಳಿಗೆ ಕನಿಷ್ಠ 1 ಲಕ್ಷ ರೂಪಾಯಿ ಅಂತ ಇಟ್ಕೊಂಡ್ರು ಕೂಡ ಕರಪ್ಷನ್ ಅಮೌಂಟು. ಸಣ್ಣ ಮನೆ ಅಂದರೆ 30, 40 and 20-30 1 ಲಕ್ಷ ಅಂತ ಇಟ್ಕೊಂಡ್ರು ಕೂಡ ಆಲ್ಮೋಸ್ಟ್ ಯು ಗೆಟ್ 3,000 crores. ಓಕೆ, ದೊಡ್ಡಗೆ ಬನ್ನಿ. ಆ ದೊಡ್ಡದಕ್ಕೆ ಬಂದಾಗ ಅದು ಅಡಿ ಲೆಕ್ಕದಲ್ಲಿ ಸಿಗುತ್ತೆ. ಅಡಿ ಲೆಕ್ಕದಲ್ಲಿ ಬಂದು 10,000 ಕೋಟಿ ಟರ್ನ್ ಔಟ್ ಆಗುತ್ತದೆ. ಯಾರು ಬಿಟ್ಕೊಡ್ತಾರೆ ಸರ್ ನಿಮಗೆ? ಕರೆಕ್ಟ್. ಯಾರು ಹೆಲ್ಪ್ ಮಾಡ್ತಾರೆ ನಿಮಗೆ? ಯಾವ ಈಗ ನೀವು ಲೋಕಾಯುಕ್ತದ ಒಂದು ಫ್ರೇಮ್ ವಿಂಡೋ ತೆಗೀರಿ, ಸಿಗೋದ್ರೆ ಅರೆಸ್ಟ್ ಆಗೋರು ಯಾರು ಗೊತ್ತಾ? ಟೀಚರ್ಗಳು ಅರೆಸ್ಟ್ ಆಗಲ್ಲ. ಅರೆಸ್ಟ್ ಆಗೋದು ಯಾವುದು? ಬೆಸ್ಕಾಮ್ ಇಂಜಿನಿಯರು, PWCB ಇಂಜಿನಿಯರು, ಏನ್ರಿ ಇವರೇ KRS, BDI ಇಂಜಿನಿಯರು, ಲೋಕಾಯುಕ್ತ, ಇವೆಲ್ಲ ಅರೆಸ್ಟ್ ಆಗೋದೆಲ್ಲ ಇವ್ರುಗಳೇ. ಇವು ನೋಡಿ, ಇವರು ನಮ್ಮ ಸಾರ್ ಒಳ್ಳೆ ಚೆನ್ನಾಗಿ ಹೇಳಿದ್ರು, 49,000 ಕೋಟಿ ಏನು ಇದೆಲ್ಲ ಇನ್ನು ಅಂಡರ್ ದಟ್ ಲಾಸ್ ಅಂತ. ಸಪ್ಲೈ ಕಂಪ್ನಿಗಳು ಅವು ಲಾಸ್ ಆಗುತ್ತೆ, ಬಟ್ ಇವ್ರು ಶ್ರೀಮಂತರಾಗ್ತಾರೆ. ಯಾರು ಸರ್? ವಾರ್ಡ್ ಮಟ್ಟದಿಂದ ಶುರು ಆಗುತ್ತೆ ಇದು ಕರಪ್ಷನ್ನು. ನನ್ನ ಮಾತು ಸಹಮತ ಇದೆ ಅಂತ ಅಂದ್ಕೊಡ್ತೀನಿ. ವಾರ್ಡ್ ಮಟ್ಟದಿಂದ ಕರಪ್ಷನ್ ಇದೆ.
ಒಂದು ಫೈಲ್ ಏನಾದರೂ ಬೆಸ್ಕಾಮ್ ಇಂಜಿನಿಯರ್ ಎ ಹತ್ರ ಹೋದರೆ ಆ ಫೈಲ್ ಸಿಗ್ನೇಚರ್ ಹಾಕೋದಕ್ಕೇನೆ ದುಡ್ಡು ಬಿಚ್ಚಿಲ್ಲ ಗುತ್ತಿಗೆದಾರ ಅಂದರೆ ಫೈಲ್ ಮೂವ್ ಆಗಲ್ಲ ಸರ್. ಅಲ್ಲ, ದಟ್ ಇಸ್ ದ ನೋನ್ ಫ್ಯಾಕ್ಟ್ ಅನ್ನೋ ಥರ ಆಗಿದೆ. ಆದರೆ ಇದನ್ನೇ ನಾವು ಸರ್ ಇಲ್ಲೊಂದು ಏನು ಹೇಳ್ತೀನಿ ಏನು ತಪ್ಪಾಯಿತು ಅಂತಂದರೆ ನನ್ನ ಅಕಾರ್ಡಿಂಗ್ ಟು ಮೈ ಲೀಗಲ್ ಎಕ್ಸ್ಪ್ಲನೇಷನ್, ಯಾವಾಗ ಸುಪ್ರೀಂ ಕೋರ್ಟ್ ಆದೇಶ ಕೊಡ್ತು ತದನಂತರ ಇವರು ಗಮನಕ್ಕೆ ಬಂತು, ಗುತ್ತಿಗೆದಾರ ಗಮನಕ್ಕೆ ಬಂದಾಗ ಏನು ಈ ಥರ ಸರ್ಕಾರ ಕೂಡ ಕೆಲವು ಮಸೂದೆಗಳು ಮಂಡಿಸಿದ್ರು ಅದನ್ನು. ಅಂದರೆ ಸ್ವೀಟ್ ಕೊಡ್ತೀವಿ ಅಂದರು. ಬೆಂಗಳೂರು ಮೆಟ್ರೋ ಏನೋ ಬ್ರ್ಯಾಂಡ್ ಬೆಂಗಳೂರಿಗೆ ಸ್ವೀಟ್ ಕೊಡ್ತೇನೆ ಅಂತೇಳಿ ನಮ್ಮ ಮಂತ್ರಿಗಳು ಕೂಡ ಹೇಳ್ಬಿಟ್ರು, ಎಲ್ಲ ಫ್ಲ್ಯಾಟ್ಗಳಿಗೆಲ್ಲ ನಾವು ಫ್ರೀ ಕೊಡ್ತೇವೆ 30-40 ಸೈಡ್ಗೆ, ಅದು ಇಲ್ಲವೇ ಇಲ್ಲ ಅಂತಂದರು. ಆದರೆ ಅದ್ರ ಜೊತೆಗೆ ಟರ್ಮ್ ಕಂಡೀಷನ್ ಅಪ್ಲೈ ಮಾಡಿದ್ರು. ಇಲ್ಲಿ ಪ್ರಶ್ನೆ ಹುಟ್ಟೋದು ಏನಂತಂದ್ರೆ, ಇಲ್ಲಿ ಇವ್ರು ಏನಾದರೂ ಆ ಟೈಮ್ನಲ್ಲಿ ಏನಾದರೂ ಇವರಿಗೆ ಚಾಲೆಂಜ್ ಮಾಡಿದರೆ ನಮ್ಮದು ಮೊದಲು ಹಳೆಯದನ್ನು ಸೆಟ್ ಮಾಡಿಬಿಟ್ರೆ ನೀವು ಅದು ಆ ಆರ್ಡರ್ ಏನಿತ್ತು ಮಂಡಮಸ್ ಆರ್ಡರ್ ಅಂತ ಕರೀತಾರೆ ಅದನ್ನು. ಮಂಡಮಸ್ ಆರ್ಡರ್ ಅಂತಂದರೆ ಡೈರೆಕ್ಟ್ ದಿ ಗೌರ್ಮೆಂಟ್ ಟು ದಿ ಕನ್ಸರ್ನ್ ಇಂಧನ ಮಂತ್ರಿಗಾಗಲಿ ನಗರಾಭಿವೃದ್ಧಿ ಸಚಿವರಾಗಲಿ ಅಥವಾ ಚೀಫ್ ಮಿನಿಸ್ಟರ್ ಮಂಡಮಸ್ ಆರ್ಡರ್ ಮಾಡಿಸಿದ್ರೆ ಅಮೆಂಡ್ಮೆಂಟ್ ಪಾಸ್ ಆಗೋದದು. ಮೊದಲು ಕ್ಲಿಯರ್ ಮಾಡಿರಿ ಫಸ್ಟ್ ಅದನ್ನು ಹಳೆಯದನ್ನ ಅಂತ ಅನ್ನೋರು. ಸಕ್ರಮನೋ ಅಕ್ರಮನೋ ಕ್ಲಿಯರ್ ಆಗೋದು ನಿಮಗೆ. ಇವತ್ತೇನು ನೀವು ತೋಡ್ಕೋತಾ ಇದ್ದೀರಿ ತಮ್ಮ ಸಂಕಟನ. 100 ಜನ ಲಕ್ಷಾಂತರ ಜನ ಇವತ್ತು ಹಾಳಾಗ್ಬಿಟ್ರು, ಬೀದಿ ಬಿದ್ದುಬಿಟ್ರು ಅಂತೆಲ್ಲ ಹೇಳ್ತಿದ್ದೀರಿ. ಅದು ಮಂಡಮಸ್ ಆರ್ಡರ್ ನೀವು ಮಾಡಿಸ್ಬೋದಾಯಿತು, ಮಾಡಿಸ್ಲಿಲ್ಲ. ಅದು ದಟ್ ಈಸ್ ದ ಎರರ್ ಬೈ ದಿ ಗುತ್ತಿಗೆದಾರರ ಸಂಘ ಅಥವಾ ಯಾರು ಬೇಕಾರಾಗಿದೆ. ಅಂದ್ರೆ ಕಾಂಟ್ರಾಕ್ಟರ್ಸ್ ನಡುವೆ ಇಲ್ಲಿ ಅವ್ರೇನ್ ಹೇಳ್ತಾ ಇದ್ದಾರೆ, ಸಮನ್ವಯತೆ ಕೊರತೆ ಅಂತ ಹೇಳ್ತಾರೆ. ಸಮನ್ವಯತೆ ಅಲ್ಲ ಸರ್, ಇವರು ಏನ್ ಹೇಳ್ತಾ ಇದ್ದಾರೆ, ಏನೋ ಹೇಳ್ತಾ ಇದ್ದಾರೆ ನೋಡೋಣ ನಮ್ಮ ಹಿರಿಯರು.